स्वागत है आपका बी न्यूज नेशन में। मैं हूं आबिद हुसैन शेख। बीजापुर गुलबर्गा रास्ते का पुल जोड़ने और कितने साल, बीजेपी का आरोप। बीजापुर गुलबर्गा जिला मार्ग पर रहे अफजलपुर तालुका शहर के करीब तालुका कोर्ट के सामने 3 साल से अधूरी रही ब्रिज को लेकर प्रतिभटन करते हुए पुल का काम न होने से रोजाना हजारों की संख्या में वाहन आते जाते रहते हैं, जबकि इस पुल का निर्माण काम अधूरा रहने अब तक कई हादसे हो चुके हैं। स्थानीय प्रशासन और विधायक के बेजवाबदारी के कारण लोगों को इस दुर्घटनाओं का शिकार होना पड़ रहा है, जबकि एमएलए ठेकेदारों पर पुल के काम काज को लेकर कोई दबाव न डालने का आरोप लगाते हुए आज भाजपा के कार्यकर्ताओं की ओर से आक्रोश व्यक्त करते हुए प्रदर्शन किया। ಮುಖ್ಯ ರಸ್ತೆ ಮೇಲೆ ಹೈವೇ ಮೇಲೆ ಏನೋ ಹೊಂದ್ಕೊಂಡಿರುವ ಒಂದು ಬ್ರಿಡ್ಜ್ ಇದೆ, ಸಣ್ಣ ಬ್ರಿಡ್ಜ್. ಈ ಬ್ರಿಡ್ಜ್ ಕಾಮಗಾರಿ ಸುಮಾರು ವರ್ಷಗಳಿಂದ ನಡೀತಾ ಇದೆ PWD ವತಿಯಿಂದ. ಈ ಕಾಮಗಾರಿ ಇನ್ನೂ ಮುಗಿಯುವಂಥ ಹಂತದಲ್ಲಿ ನಮ್ಗೆ ಕಾಣ್ತಾ ಇಲ್ಲ. ಅದಕ್ಕೆ ಒಂದು ಡೈವರ್ಷನ್ ರೋಡ್ ಕೊಟ್ಟಿದ್ದಾರೆ, ಅದು ಯಾವುದೇ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿಲ್ಲ. ಸುಮಾರು ಜನರುಗಳು ಮೋಟರ್ ಸೈಕಲ್ ಮೇಲೆ ಆಗಲಿ ಮತ್ತು ಇವತ್ತು ಟ್ರ್ಯಾಕ್ಟರ್ಗಳಂತೂ ದಿನ ಕಬ್ಬಿನ ಟ್ರ್ಯಾಕ್ಟರ್ಗಳು ದಿನ ಬೀಳಗತ್ತಾವ. ಅದೇ ರೀತಿ ಮೋಟರ್ ಸೈಕಲ್ ಮೇಲೆ ತಿರುಗಾಡಂತವ್ರು ದಿನ ಬಿದ್ದು ಕೈಕಾಲು ಮುರ್ಕೋಗತ್ತಾರೆ, ಹೆಣ್ಮಕ್ಳಿಗೆ ತಲೆಪೆಟ್ಟು ಆಗ್ತಾ ಇದ್ದಾವ. ಈ ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ಯಾರಾದರೂ ಅಧಿಕಾರಿಗಳು ಇದ್ದಾರೋ, ಶಾಸಕರು ಇದ್ದಾರೋ ಏನಿಲ್ಲ ಅನ್ನಂತ ಒಂದು ಈ ನಾವು ಒಂದು ಮನನೊಂದು ಈ ಇವತ್ತಿನ ದಿವಸ ಯಶಸ್ವಿಯಾಗಿ ನಾವು ಒಂದು ರಸ್ತಾ ರೋಕವನ್ನು ನಾವು ಮಾಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು PWD ಅಧಿಕಾರಿಗಳು ಬಂದು ಇನ್ನು ಸುಮಾರು ಒಂದೊಂದು ತಿಂಗಳಿಲ್ಲ 2 ತಿಂಗಳಿನಲ್ಲಿ ನಾವು ಈ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅಂತೇಳಿ ನಮ್ಮ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಇಲ್ಲಿನ ದುರಾಡಳಿತ ಶಾಸಕರು ಏನಪ್ಪ ಮಾಲಿಕೆ ಗುತ್ತೇರಿದ್ದಾರೆ, ಪೂರಾ ದುರಾಡಳಿತ ನಮ್ಮ ಅಫಜಲ್ಪುರನ್ನ ಪೂರಾ ಹಾಳು ಮಾಡಿಬಿಟ್ಟಿದ್ದಾರೆ. ಯಾಕೆ ಹಾಳು ಮಾಡಿದ್ದಾರೆ ಅಂದರೆ ಪೂರಾ ರಸ್ತೆಗಳನ್ನು ಪೂರಾ ಕಲಾಸ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ತಂದಿನಿ ಅಂತ ಹೇಳ್ತಾರೆ, ಆದರೆ ಕಾಂಟ್ರಾಕ್ಟರಿಗೆ ಅಂಜಿಸಿ ಪರ್ಸೆಂಟೇಜ್ ವೈಸ್ ಟೆಂಡರ್ದಲ್ಲಿ ಭಾಗಿಯಾಗಿ ಅನೇಕ ಅವರ ದುರಾಡಳಿತನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಹೊಳಿ ದಂಡಿಗಳಿಂದ ಎಲ್ಲ ಕಡೆದ ಉಸುಕಿನ ಮಾಫಿಯಾದಲ್ಲಿ ಶಾಸಕರು ಮತ್ತು ಅವ್ರ ತಮ್ಮದಿರು ಎಲ್ಲರೂ ಭಾಗಿಯಾಗಿ ನೂರಾರು ಸಾವಿರಾರು ಟಿಪ್ಪರ್ಗಳನ್ನು ದಿನಾಲು ಉಸುಕ ಏನಪ್ಪ ಅಂದ್ರೆ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಆ ಒಂದು ಟಿಪ್ಪರ್ನಲ್ಲಿ ಒಂದು 15-20 ಟನ್ ಹೋಗೋಂಥ ಟಿಪ್ಪರಲ್ಲಿ 40-50 ಟನ್ನನ್ನು ಉಸುಕನ್ನು ಒಯ್ದು ಇವತ್ತು ನಮ್ಮ ರಸ್ತೆಗಳನ್ನು ಎಲ್ಲ ಇವತ್ತು ಗ್ರಾಮೀಣ ರಸ್ತೆಗಳಾಗಲಿ ಹೈವೇ ಆಗಲಿ ಎಲ್ಲ ರಸ್ತೆಗಳನ್ನು ಗುಣಮಟ್ಟವನ್ನು ಹಾಳಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ಭಾರತೀಯ ಜನತಾ ಪಕ್ಷ ಅಫಜಲ್ಪುರ ಮಂಡಳ ವತಿಯಿಂದ ಏನು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ, ಇದು ಯಶಸ್ವಿಯಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇಂಥ ಒಂದು ಸ್ಟ್ರೈಕ್ಗಳನ್ನು ಹಮ್ಮಿಕೋತೀವಿ. ಇಂಥ ದುಷ್ಟ ಶಾಸಕರ ವಿರುದ್ಧ ನಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಡಬೇಕಾಗಿದೆ. ಹಳ್ಳಿಯಲ್ಲಿ ಅನೇಕ ಕೊರತೆಗಳಿವೆ, ರೈತರ ಸಮಸ್ಯೆಗಳಿವೆ, ಅವೆಲ್ಲನೂ ನಾವು ಇನ್ನೂ ಹೆಚ್ಚಿನ ಮುಂದಿನ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಉಗ್ರವಾಗಿ ನಾವು ಇನ್ನೂ ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಮಾತನ್ನು ವ್ಯಕ್ತಪಡಿಸಿ ಇಲ್ಲ ಬಂದಂಥ ಎಲ್ಲ ರೈತಾಪಿ ವರ್ಗದವರಿಗೆ, ಪತ್ರಿಕೆದವರಿಗೆ ಎಲ್ಲರಿಗೆ ನನ್ನ ಧನ್ಯವಾದಗಳು ವ್ಯಕ್ತಪಡಿಸಿ 2 ಮಾತನ್ನ ಮುಗಿಸ್ತೇನೆ. और खबरों के लिए देखते रहिए बी न्यूज नेशन।